ಟೈಮ್ಸ್ ಆಫ್ ಕರ್ನಾಟಕ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರ್ಕೇರಿ. ಸಂಡೂರಿನ ಬಿಕೆಜಿ ಆಡಳಿತ ಕಚೇರಿ ಸಭಾಂಗಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಪ್ರೊಫೆಸರ್ GS ಸಿದ್ದಲಿಂಗಯ್ಯ ಅವರ ಜ್ಞಾನ ನಮನ ಹಾಗೂ ಸಾಹಿತಿ ಮೃತ್ಯುಂಜಯ ರುಮಾಲೆ ಅವರ ಪತ್ನಿ ವಿದ್ಯಾ ಮೃತ್ಯುಂಜಯ ರುಮಾಲೆ ಅವರ ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ನಿವೃತ್ತ ಉಪನ್ಯಾಸಕರಾದ ಬಸವರಾಜ ಮಸೂತಿ ಅವರು ಮಾತನಾಡಿ, ಸಿದ್ದಲಿಂಗಯ್ಯನವರು ಉತ್ತಮ ಸಾಹಿತಿ, ಒಳ್ಳೆಯ ಉಪನ್ಯಾಸಕರು ಹಾಗೂ ಉತ್ತಮ ಆಡಳಿತಗಾರರು ಕೂಡ ಆಗಿದ್ದರು ಎಂದರು. ಇದೇ ಸಂದರ್ಭದಲ್ಲಿ ಅವರು ರಚಿಸಿದ ವಿವಿಧ ಕೃತಿಗಳ ಕುರಿತು ಪರಿಚಯಿಸಿದರು. ಸಂಡೂರಿನಲ್ಲಿ 1990ರ ದಶಕದಲ್ಲಿ ನಡೆದ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಆಯೋಜನೆ ಅನುಭವಗಳನ್ನು ಹಂಚಿಕೊಂಡರು. ಇಲ್ಲಿ ಚಿತ್ರದುರ್ಗದ ಒಂದು ಆರ್ಟ್ಸ್ ಪದವಿ ಕಾಲೇಜಿನಲ್ಲಿ ಅವರು ಉಪನ್ಯಾಸಕ ವೃತ್ತಿಯನ್ನು ಪ್ರಾರಂಭ ಮಾಡಿದರು. ಆ ನಂತರ ಶಿವಮೊಗ್ಗದಲ್ಲಿ ಕೆಲಸ ಮಾಡಿದರು, ದಾವಣಗೆರೆಯಲ್ಲಿ ಪದವಿ ಕಾಲೇಜಿನಲ್ಲಿ ಕೆಲಸ ಮಾಡಿದರು. ಆಮೇಲೆ ಕೊನೆಗೆ ಮತ್ತೆ ಬೆಂಗಳೂರಿಗೆ ಬಂದು ಅಲ್ಲಿ ಪ್ರಿನ್ಸಿಪಾಲರಾಗಿ ಕೆಲಸ ಮಾಡಿದರು. ಆಮೇಲೆ ಕೆಲವೊಂದು ವರ್ಷಗಳವರೆಗೆ ಈ ಪದವಿ ಕಾಲೇಜುಗಳು, ಡಿಗ್ರಿ ಕಾಲೇಜುಗಳನ್ನು ಕಾಲೇಜು ಶಿಕ್ಷಣ ಇಲಾಖೆ ನಿರ್ದೇಶಕರಾಗಿ ಅವರು ಕೆಲಸವನ್ನು ಮಾಡಿ ನಿವೃತ್ತರಾದರು. ಅವರು ಒಬ್ಬ ಸಾಹಿತಿನೂ ಆಗಿದ್ದರು, ಒಬ್ಬ ಒಳ್ಳೆಯ ಉಪನ್ಯಾಸಕನೂ ಆಗಿದ್ದರು, ಒಬ್ಬ ಒಳ್ಳೆಯ ಆಡಳಿತಗಾರನೂ ಆಗಿದ್ದರು. ಇದು ಭಾಳ ಕಷ್ಟದ ಕೆಲಸ. ಒಬ್ಬ ಒಳ್ಳೆಯ ಉಪನ್ಯಾಸಕ, ಒಬ್ಬ ಒಳ್ಳೆಯ ಆಡಳಿತಗಾರ ಆಗೋದು ಭಾಳ ಕಷ್ಟದ ಕೆಲಸ ಅಂತ ಹೇಳಬೇಕು ಅಂತ ಹೇಳ್ತಾರೆ. ಅವ್ರ ಮನಸ್ಸು ಇಷ್ಟು ಒಳ್ಳೆಯದಾಗಿತ್ತು ಅಂತಂದರೆ, ಅವರು ನಿರ್ದೇಶಕರಾಗಿದ್ದಂಥ ಸಂದರ್ಭದಲ್ಲಿ ಹಿಂದಿನವರು ಏನೇನೆಲ್ಲ ಗದ್ದಲಗಳನ್ನು ಮಾಡಿಬಿಟ್ಟಿದ್ರೆ ಆ ಎಲ್ಲವುಗಳನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ಸರಿಪಡಿಸಲಿಕ್ಕೆ ಅವರು ಪ್ರಯತ್ನ ಮಾಡಿ. ಯಾರೋ ಒಬ್ಬರು ಉಪನ್ಯಾಸಕರು ಬರ್ತಾಯಿದ್ರು, ಸರ್ ಒಂದು 20 years ಆಯ್ತು ಸರ್, ರೊಕ್ಕ ಸಲ ಹಿಡ್ಕೊಂಡು ಕೂತ್ಬಿಟ್ಟ ಸರ್, ನಾನು ಬಡ್ತೀನಿ ಹಿಡ್ಕೊಂಡು. ಯಾರು ಫೈಲ್ ತಗೊಂಡು ನಾಳೆಗೆ ನಿಂದ ಬಡ್ತೀನಿ ಬಂದು ಮರುದಿವಸ ಆರ್ಡರ್ ಹಾಕಿ ಬಡ್ತಿ ಅಂತ ಕೊಟ್ಬಿಡ್ತಾರೆ. ನನ್ನ ಇಂಕ್ರಿಮೆಂಟ್ ನಿಲ್ಲಿಸ್ಬಿಟ್ಟಿದ್ದಾರೆ ಸರ್, ಫೈಲ್ ತಗೊಂಡು ಇಂಕ್ರಿಮೆಂಟ್ ಹಾಕಿ ಇಷ್ಟು ಒಳ್ಳೆಯ ಒಂದು ಸ್ವಭಾವ. ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡಬೇಕು ಅನ್ನುವಂಥ ಒಂದು ಮನೋಭಾವನೆ GS ಸಿದ್ದಲಿಂಗ ಅವರಿಗೆ ಇರಲಿ. ಅಂಥ ವ್ಯಕ್ತಿಗಳು GS ಸಿದ್ದಲಿಂಗಯ್ಯನವರು ಆಗಿತ್ತು. ಹಸನ್ಮುಖಿ ಸದಾ ಔಸಿಟ್ಟು ಅನ್ನುವಂಥದ್ದೇ ಇಲ್ಲ ಅವರಲ್ಲಿ ಹೇಳಬೇಕು ಅಂತ. ಯಾವಾಗ ಅವರು 1989ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮೇಲೆ ಎಲ್ಲ ಕಡೆಯೂ ಇಡೀ ರಾಜ್ಯದಲ್ಲಿ ಒಂದು ತರಹದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಾಗೃತಿ ಅನ್ನುವಂಥದ್ದು ಮೂಡಿತು. ಜಿಲ್ಲಾ ಒಂದು ಸ್ಥಳಗಳಲ್ಲಿ ಅಧ್ಯಕ್ಷರನ್ನು ಒಂದು ಆಯ್ಕೆ ಮಾಡೋದು, ಚುನಾವಣೆಗಳು, ಅವಾಗ ನಮ್ಗೆ ಗೊತ್ತಾಯಿತು ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನುವಂಥದ್ದು ಜಿಲ್ಲಾ ಮಟ್ಟದಲ್ಲಿ ಅಧ್ಯಕ್ಷರು ಇರ್ತಾ ಇದ್ದಾರೆ, ಅದು ಇದು ಅನ್ನುವಂಥದ್ದು ಆವಾಗ ನಮಗೆ ಗೊತ್ತಾಗಿತ್ತು. ಆ ಸಂದರ್ಭದಲ್ಲಿ ಅವರು ಕೇಂದ್ರದಲ್ಲಿ ಆಯ್ಕೆ ಆಗಿ ಬಂದರು, ಕೇಂದ್ರ ಅಂತ ರಾಜ್ಯದಲ್ಲಿ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿ ಬಂದರು. ಇಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಗೆ ಪೆಂಡ್ಕೂರು ಗುರುಮೂರ್ತಿ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿ ಬಂದರು. ಅವರು ಹ್ಯಾಂಗನ್ನು ಸೆಲೆಕ್ಟ್ ಮಾಡಿದ್ರು ಏನೋ ಎಂತೋ ನನಗೆ ಪತ್ರ ಬರ್ತದೆ. ಪೆಂಡ್ಕೂರು ಗುರುಮೂರ್ತಿಯವರು ನನಗೆ ಪತ್ರ ಬರ್ತದೆ. ಅಲ್ಲೆಲ್ಲೇ ಯಾರ್ಯಾರು ಅವರು ಒಂದಿಷ್ಟು ಕೇಳಿರ್ತಾರೆ. ನಮ್ಮದು ಒಂದು ಒಳ್ಳೆ ಗುಂಪಿತ್ತು, ನಮ್ಮ ಗೌಡರಿಗೆ ಕೊಡ್ತಾರೆ. ನಮ್ಮ ಡಾಕ್ಟರ್ ಹೊರಗೇರಿ, ಮೃತ್ಯುಂಜಯ ಹೊರಗೇರಿ, ದಿಬ್ಬದು ಒಳ್ಳೆಯ ಸಾಹಿತ್ಯ ಆಸಕ್ತರು. ನಮ್ಮ ಅಶ್ವಿನರಾಜರು, ಸಾಕಷ್ಟು ಜನ ಇದ್ದರು ಸಾಹಿತ್ಯದ ಆಸಕ್ತಿ. ನಮ್ಮ ಬಾಲರಾಜ್ ಇಂಥವರೆಲ್ಲರೂ AO ಇದ್ರು ಅವಾಗ. ಬಾಲರಾಜ್ ಅಂತ ತಿಳ್ಕೊಂಡು ಪಾಪ ಭಾಳ ಒಳ್ಳೆಯ ಮನುಷ್ಯ ಹೇಳ್ತಾರೆ. ಇಂಥ ಒಂದು ಜನರ ಒಂದು ಪರಿಚಯದ ಮೂಲಕವಾಗಿ ನನಗೂ ಒಂದು ಪತ್ರ ಅವಾಗ ಬಂದು, ಇಲ್ಲ ಮಸೂತಿ ಅವರ, ನೀವು ಸಂಡೂರು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಬೇಕು, ನೀವೇ ಇದಕ್ಕೆ ಭಾಳ ಸೂಕ್ತರಾದಂಥ ವ್ಯಕ್ತಿ ಅಂತ ತಿಳ್ಕೊಂಡು ನಾವು ಆಯ್ಕೆ ಮಾಡಿದ್ದೀವಿ, ದಯವಿಟ್ಟು ನೀವು ಒಪ್ಪಿಗೆ ಪತ್ರವನ್ನು ನಮಗೆ ಕಳಿಸಿಕೊಡಬೇಕು. ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಡೂರು ತಾಲೂಕು ಘಟಕದ ಅಧ್ಯಕ್ಷರಾದ B ನಾಗನಗೌಡ ಅವರು ಮಾತನಾಡಿ, ಸಿದ್ದಲಿಂಗಯ್ಯನವರ ಅಗಲಿಕೆಯಿಂದ ಸಾಹಿತ್ಯ ಕ್ಷೇತ್ರಕ್ಕೆ ದೊಡ್ಡ ಕೊರತೆ ಉಂಟಾಗಿದೆ, ಸಾಹಿತ್ಯ ದೇವಿಯ ಮಗ ಇಲ್ಲದಂತಾಗಿದ್ದಾರೆ ಎಂದರು. ಮೃತ್ಯುಂಜಯ ರುಮಾಲೆ ಅವರ ಪತ್ನಿ ವಿದ್ಯಾ ಮೃತ್ಯುಂಜಯ ರುಮಾಲೆ ಅವರು ತಮ್ಮ ಪತಿಗೆ ಬೆಂಬಲವಾಗಿ ನಿಂತು ಸಾಕಷ್ಟು ಸಾಹಿತ್ಯಿಕ ಚಟುವಟಿಕೆಗಳಿಗೆ ಕಾರಣರಾದರು. ರುಮಾಲೆ ಅವರು ತಮ್ಮ ಧರ್ಮಪತ್ನಿ ಶರೀರವನ್ನು ವೈದ್ಯಕೀಯ ಕಾಲೇಜಿಗೆ ನೀಡಿರುವುದು ಉತ್ತಮ ನಿರ್ಧಾರ ಎಂದರು. ಒಳ್ಳೆ ಉಪನ್ಯಾಸಕರಾಗಿ ಒಳ್ಳೆ ಆಡಳಿತಗಾರರಾಗೋದು ಭಾಳ ಕಷ್ಟ ಅಂತ. ಇದರಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಇಂಥ ಹಲವಾರು ಜನ ಬಂದದ್ರಂತೂ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಗಟ್ಟಿಯಾಗಿ ನಿಂತ್ಕೊಂಡಿದೆ. 115 ವರ್ಷ ಇವತ್ತೇನು ಅದು ಕೆಲಸ ಮಾಡ್ತಿದೆ ಅಂದರೆ ಇದ್ದಂಥ ವ್ಯಕ್ತಿಗಳು ಅದು ಬಂದು ಯಾವಾಗ ಅದು ಸೊರಗ್ತಾ ಇತ್ತು, ಯಾವಾಗ ಅದು ತನ್ನ ಸೌಲಭ್ಯಗಳಿಂದ ಸೊರಗ್ತಾ ಇತ್ತು, ಆ ಸಮಯದಲ್ಲಿ ಇದ್ದಂಥ ಬಂದು ಗಟ್ಟಿಯಾಗಿ ನಿಂತ್ಕೊಂಡು ಸರ್ಕಾರದಿಂದ ಕೊಡುವಂಥ ಸೌಲಭ್ಯಗಳನ್ನು ಕೊಡಿಸೋದಾಗಲಿ ಅಥವಾ ಸರ್ಕಾರದಿಂದ ಅವರಿಗೆ ಸಂಬಳ ಕೊಡಿಸೋದಾಗಲಿ ಇಂಥವೆಲ್ಲ ಕೆಲಸವನ್ನು ಮಾಡಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಗಟ್ಟಿಯಾಗಿ ನಿಲ್ಲಕ್ಕೆ ಇವರು ಕಾರಣ ಆಗಿದ್ದಾರೆ. ಅಂಥ GS ಸಿದ್ದಲಿಂಗಯ್ಯನವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ.
ಇವ್ರು ಹೆಂಗಿದ್ರಂದ್ರೆ ಅಂದರೆ ಅವರು ಅಕಸ್ಮಾತ್ ಎಲ್ಲೇನ ಮಾತಾಡಿದರೆ ಅವರು ಮಾತಾಡಿದರೆ ಯಾವುದೋ ಒಂದು ಸಭೆ ಸಮಾರಂಭಗಳಲ್ಲಿ ಮಾತಾಡಿದರೆ ಒಂದು ಉಪನ್ಯಾಸ ಕೊಡ್ತಾರೆ ಅಂತ ಅಷ್ಟು ವಿದ್ವತ್ಪೂರ್ವವಾಗಿ ಮಾತಾಡ್ತಾರೆ. ಅಂದರೆ ಅವರ ಮಾತುಗಳನ್ನು ಕೇಳಿದರೆ ನಾವು ಏನು ಕೃತಿಗಳನ್ನು ಓದಿ ನಾವು ಎಷ್ಟು ಜ್ಞಾನ ಪಡೆದು ಅದಕ್ಕಿಂತ ಜಾಸ್ತಿ ಪಡಿತಾ ಇದ್ವಿ ಅಂತ ಕೆಲವರು ಒಬ್ಬ ಕವಿ ಹೇಳ್ತಾರೆ. ಅಂದರೆ ಅವ್ರು ಎಷ್ಟು ಹಾಸ್ಯಗಾರರಾಗಿದ್ರಂದರೆ ಯಾರಿಗೂ ಒಬ್ಬರಿಗೆ ಸನ್ಮಾನ ಪ್ರಶಸ್ತಿ ಕೊಡಬೇಕಾದ್ರೆ ಪ್ರಶಸ್ತಿ ತೊಗೊಳಕ್ಕೆ ಬಂದಾಗ ಏನು ಕಿಸ್ತಿಯಪ್ಪ ನೀನು ಕೊಡಲಪ್ಪ ಅಂತ ಹೇಳಿದ್ರು. ಏನು ಕಿಸ್ತಿಯಪ್ಪ ನೀನು ನಿನಗೆ ನಾನು ಪ್ರಶಸ್ತಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಅಷ್ಟು ಹಾಸ್ಯವಾಗಿದ್ದಂಥ ವ್ಯಕ್ತಿ. ಆಮೇಲೆ ಅವರ ಬಳಗ ಏನು ಸಾಹಿತ್ಯ ಬಳಗ ಏನಿತ್ತು ಎಲ್ಲ ದೊಡ್ಡ ದೊಡ್ಡ ಸಾಹಿತಿಗಳ ಜೊತೆಗೆ ಅವರ ಸಂಪರ್ಕ ಇರೋದ್ರಿಂದ ನಿಜವಾಗಿ ಭಾಳ ಸ್ನೇಹಜೀವಿಗಳಾಗಿದ್ದರು ಅವರು. ಹಂಗಾಗಿ GS ಸಿದ್ಧಲಿಂಗಯ್ಯನವರು ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು. ನಿಜವಾಗಿ ಸಾರ್ ಹೇಳಿದರು, ಸಂಪಾದಕತ್ವ ಅಂತಂದರೆ ಅಷ್ಟು ಸುಲಭ ಅಲ್ಲ. ಯಾಕಂದರೆ ಇಂದಿನವರು ಮಾಡಿದಂಥ ಕೃತಿಗಳನ್ನು ಅದನ್ನು ಮತ್ತೆ ಸಂಪಾದನೆ ಮಾಡೋದಾಗಲಿ, ಅದು ಹಳೆ ಕಾವ್ಯಗಳನ್ನು ತೆಗೆದು ಮತ್ತೆ ಸಂಪಾದನೆ ಮಾಡೋದಾಗಲಿ, ಒಂದು ತಾಯಿ ಮಗುವನ್ನು ಹೇಳ್ತಾಳಲ್ಲ ಅಷ್ಟು ಒಂದು ನೋವನ್ನು ಪಟ್ಟು ಒಂದು ಮಗುವನ್ನು ಕೊಡ್ತಾಳಲ್ಲ ಅಷ್ಟು ಆ ರೀತಿ ಅವರು ಕೆಲಸ ಮಾಡ್ತಾರೆ. ಅಷ್ಟು ಸಣ್ಣ ಕೆಲಸ. ಒಂದು ಕಾವ್ಯ ಬರೆಯೋದು ಅಥವಾ ಒಂದು ಕತೆ ಬರೋದು, ಒಂದು ಪದ್ಯ ಬರೆಯೋದು ಅಷ್ಟು ಸುಲಭ. ಆದರೆ ಸಂಪಾದನೆ ಮಾಡೋದು ಭಾಳ ಕಷ್ಟ. ಯಾಕಂದರೆ ಸಂಪಾದನೆ ಮಾಡಿದಾಗ ಅದನ್ನು ವಿಮರ್ಶೆ ಮಾಡಿದ್ರೆ ಭಾಳ ಜನ ಇರ್ತಾರೆ. ಯಾಕಂದರೆ ವಿಮರ್ಶಕರು ಏನಂದ್ರೆ ಯಾವ ತಪ್ಪು ಹುಡುಕ್ತಾರೆ, ಅಲ್ಲಿ ಏನು ಕರೆಕ್ಟ್ ಮಾಡಿರೋದು ಯಾರು ಹುಡುಕ್ತೋದಿಲ್ಲ. ವಿಮರ್ಶಕರು ಹೆಂಗಂದ್ರೆ ಏನು ತಪ್ಪಾಗಿದೆ ಅಂತ ಹುಡುಕ್ತಿರ್ತಾರೆ. ಅವೆಲ್ಲದಕ್ಕೂ ಉತ್ತರ ಬರೋಂಥ ರೀತಿಯಲ್ಲಿ ಅವ್ರು ಸಂಪಾದನೆ ಏನು ಮಾಡಿದ್ರಲ್ಲ ನಿಜವಾಗಿ ದೊಡ್ಡ ಒಂದು ಕೆಲಸವನ್ನು ಮಾಡಿದ್ರು ಅಂತ ಕೆಲವರು ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ನು ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಾಗ ಕನ್ನಡ ಭಾಷೆಯ ವೈಭವವನ್ನು ದೇಶಾದ್ಯಂತ ಅಲ್ಲ ಇಡೀ ಪ್ರಪಂಚಾದ್ಯಂತ ಅದು ವ್ಯಾಪಿಸುವಂತೆ ಅವರು ಮಾಡಿದರು ಅಂತಂದು ಹೇಳ್ತಾ ಇದ್ದಾರೆ. ಅದೇ ರೀತಿ ಅವರ ಸಾಹಿತ್ಯ ಕೃತಿಗಳಂದರೆ ಕೇವಲ ಅಕ್ಷರಗಳ ವ್ಯಾಪಾರವಲ್ಲ, ಅದು ಸಂವೇದನೆ, ಹೋರಾಟ ಮತ್ತು ನಂಬಿಕೆಯ ಜೀವಂತ ಪ್ರತಿನಿಧಿಯಾಗಿ ಅವರ ಕೃತಿಗಳು ಹೊರಗೆ ಬಂದಿದ್ದಾವೆ. ಸಮಾಜ ಪರಿವರ್ತನೆಗಾಗಿ ಅವರು ಎತ್ತಿದ ಧ್ವನಿ ಅನೇಕ ಪೀಳಿಗೆಗೆ ಪ್ರೇರಣೆಯಾಗಿ ಇವತ್ತು ನಿಂತಿದೆ. ಇಂಥ ವ್ಯಕ್ತಿಯ ಕೆಲವು ಕೃತಿಗಳನ್ನು ನಾವಿಲ್ಲಿ ನೋಡಿದಾಗ ಅವರ ಕವನ ಸಂಕಲನಗಳು 9 ಕವನ ಸಂಕಲನಗಳು ಬಂದಿವೆ. ಅದರಲ್ಲಿ ರಸಗಂಗೆ, ಉತ್ತರ, ಚಿತ್ರವಿಚಿತ್ರ, 50ರ ನೆರಳು, ವೃಷಶೃಂಗ, ಹೇಮಕೂಟ, ಬಿಂದು ಇದು ಮುಂತಾದವು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳಾದ ಜಿ ವೀರೇಶ್, ಜ್ಞಾನಭಾರತಿ ಕುಮಾರಸ್ವಾಮಿ, ರಾಮಕೃಷ್ಣ ಶಾಲೆಯ ಮುಖ್ಯಸ್ಥರಾದ ಮಹಾಂತೇಶ್, ವೆಂಕಟಸುಬ್ಬಯ್ಯ, ಕಲ್ಪನಾ, ಪ್ರೇಮಲತಾ, ನೀಲಾಂಬಿಕೆ, ಶಿವಮೂರ್ತಿ, ಬಿ ಸೋಮನಗೌಡ, ನಿವೃತ್ತ ಶಿಕ್ಷಕರಾದ ಬಾದಾಮಿ ಬನಶಂಕರಿ, ನಾಗರಾಜ್ ಇತರರು ಭಾಗವಹಿಸಿದರು. ವೀಕ್ಷಕರೇ, ನೀವಿನ್ನೂ ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವ ಎಲ್ಲ ನೋಟಿಫಿಕೇಷನ್ ಪಡೆಯಿರಿ.